ಎಲ್ರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ಜೀರಿಗೆ ನೀರಿನ ಕಷಾಯದ ಒಂದು ಉಪಯೋಗಗಳನ್ನು, ಆರೋಗ್ಯಕರವಾದ ಉಪಯೋಗಗಳನ್ನು ಎಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗಂತೂ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಮತ್ತು ದೇಹದಲ್ಲಿ ಅಂತೂ ಪಿತ್ತಗಾದ್ರೆ ಆಗ್ತಾಯಿದೆ. ಇದೊಂದು ಪಿತ್ತದಿಂದ, ಆ್ಯಸಿಡಿಟಿಯಿಂದ ದೇಹದ ಕೆಲವು ಭಾಗಗಳಲ್ಲಿ ಕೆಂಪು ಕೆಂಪು ಗುಳ್ಳೆಗಳಾಗಿರುತ್ತೆ, ದಾದ್ರಿಗಳಾಗಿರ್ಬೋದು, ಅಂಥ ಗುಳ್ಳೆಗಳೆಲ್ಲಾಗಿರುತ್ತೆ. ಈ ಒಂದು ಪಿತ್ತ ಜಾಸ್ತಿ ಆದಾಗ ತಲೆ ತಿರುಗದಂತೆ ಆಗೋದು, ಈ ಥರ ಅಂಶಗಳು ಹಲವಾರು ಜನರಲ್ಲಿ ಕಂಡುಬರ್ತಾ ಇದೆ. ಸೊ ಅವುಗಳಿಂದ ದೂರ ಇರಲು ಈ ಒಂದು ಜೀರಿಗೆ ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಮನೆಮದ್ದನ್ನು ನೀವು ಸ್ವಲ್ಪ ದಿನ ಮಾಡಿಕೊಂಡಾಗ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ನೋಡ್ಬೋದು. ಜೀರಿಗೆ ಕಷಾಯವನ್ನು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಒಂದು 5 ನಿಮಿಷ ಇದು ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ. ಆವಾಗ ನೀರಿನ ಬಣ್ಣ ಬದಲಾವಣೆ ಆಗ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ. ಆವಾಗ ಒಂದು ಕಷಾಯ ರೆಡಿ ಆಗುತ್ತೆ. ಜೀರಿಗೆಯನ್ನು ಬಿಟ್ಟು ಇದಕ್ಕೆ ಬೇರೆ ಯಾವುದೇ ಒಂದು ವಸ್ತುವನ್ನು ಕಲಿಸ್ಬೇಡಿ. ಹೀಗೇನೆ ನೀವು ಕುಡಿದ್ರೆ ತುಂಬ ಚೆನ್ನಾಗಿ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೋದು. ಈ ಒಂದು ಕಷಾಯವನ್ನು ನೀವು 21 ಡೇಸ್ ಕುಡಿಬೋದು, 21 ದಿನ. 1 ಗ್ಲಾಸಷ್ಟು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಸ್ಟವನ್ನು ಆಫ್ ಮಾಡಿ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಮುಚ್ಚಳ ಮುಚ್ಚಿ ಬಿಟ್ಟು ಆದಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಕುಡಿಬೇಕಾಗುತ್ತೆ. ಈ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಏನೇ ತಿಂದರೂ ಅವರಲ್ಲಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಆಗ್ತಾ ಇರುತ್ತೆ. ಅಂದರೆ ಏನೇ ತಿಂದರೂ ಹೊಟ್ಟೆ ಗುಡುಗುಡು ಅಂತ ಇರುತ್ತೆ. ತಕ್ಷಣ ಅವರು ಮೋಷನ್ಗೆ ಹೋಗಬೇಕು ಅನಿಸುತ್ತೆ. ಆವಾಗ ಅವರಿಗೆ ಸಮಾಧಾನ ಆಗುತ್ತೆ. ಅಂಥವರಿಗೆಲ್ಲ ಈ ಒಂದು ಜೀರಿಗೆ ಕಷಾಯ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ಜೀರಿಗೆ ಕಷಾಯವನ್ನು 10 ವರ್ಷದ ಮೇಲ್ಪಟ್ಟವರಿಂದ ಹಿಡಿದು ಎಲ್ಲ ವಯಸ್ಸಿನವರು ಕುಡಿಬೋದು. ಯಾಕಂದರೆ 10 ವರ್ಷ ಮೇಲ್ಪಟ್ಟ ಮೇಲೆ ಈ ಒಂದು ಆ್ಯಸಿಡಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದರೆ ಈ ಆ್ಯಸಿಡಿಟಿ ಯಾಕಾಗುತ್ತೆ ಅನ್ನೋದ್ರೆ ಮನುಷ್ಯನಿಗೆ ಟೆನ್ಷನ್ನಿಂದ, ಸ್ಟ್ರೆಸ್ಸಿಂದ ಈ ಒಂದು ಗಟ್ ಫೀಲ್ ಅಂತ ಹೇಳ್ತಾರಲ್ಲ, ನಮಗೆ ಗಟ್ಸ್ ಇಲ್ಲ ಅಂದರೆ ಈ ಒಂದು ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿರುವ ಈ ಒಂದು ಜೀರಿಗೆ ಕಷಾಯವನ್ನು ಕುಡಿಯೋದ್ರಿಂದ ದೇಹದಲ್ಲಿರುವಂಥ ಕಲ್ಮಶಗಳನ್ನು ಹೊರ ಹಾಕಲಿಕ್ಕೆ ತುಂಬ ಅನುಕೂಲವಾಗುತ್ತೆ. ಈ ಒಂದು ನೀರನ್ನು ಕುಡಿಲಿಕ್ಕಾಗಿಲ್ಲ ಅಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ಸೋಸಿಕೊಂಡು ನೀವು ಕುಡಿಬೋದು. ಈ ನೀರಿಗೆ ನೀವು ಬೇರೆ ಯಾವುದೇ ಪದಾರ್ಥಗಳನ್ನು ಮಿಕ್ಸ್ ಮಾಡಬಾರ್ದು, ಹಾಗೆ ಇದನ್ನು ಕುಡಿಬೇಕು. ಆವಾಗ ಇದರ ಪ್ರಯೋಜನ ಜಾಸ್ತಿಯಾಗಿರುತ್ತೆ. ಈ ಒಂದು ನೀರಿನ ಅಂಶ 1 ಗ್ಲಾಸ್ ಅಷ್ಟೇ ನೀವು ಕುಡಿಬೇಕು, ಇದಕ್ಕಿಂತ ಜಾಸ್ತಿನೂ ಕುಡಿಬಾರ್ದು. ಇದನ್ನು ಕೇವಲ 21 ಡೇಸ್ ಅಷ್ಟೇ ಕುಡಿಬೇಕಾಗುತ್ತೆ. ನೋಡಿ, ನೀವು ಸ್ವಲ್ಪ ದಿನ ಬಿಟ್ಟು ಆಮೇಲೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಯಿತು ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ಮಧ್ಯದಲ್ಲಿ ಮತ್ತೆ ಕುಡಿಬಹುದು. ಯಾಕಂದರೆ ಕಂಟಿನ್ಯೂ ಆಗಿ ನಿರಂತರವಾಗಿ ಕುಡಿದ್ರೆ ಕೂಡ ದೇಹದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗ್ಬೋದು. ಒಂದು ಸಲ ಗ್ಯಾಪ್ ಕೊಟ್ಟು ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಜೀರಿಗೆ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ ಇದರ ಉಪಯೋಗಗಳು ತುಂಬಾ ಜಾಸ್ತಿ ಆಗಿರುತ್ತೆ. ಅಂದರೆ ಬೆಳಗ್ಗೆ ಎದ್ದಾಗ ನೀವು ಖಾಲಿ ಹೊಟ್ಟೆಯಲ್ಲಿರ್ತೀರಿ, ಆವಾಗ ನೀವು ಕುಡಿಬೋದು. ಆಮೇಲೆ ಸಾಯಂಕಾಲ ನೀವು ಇದನ್ನು ಕುಡಿಬೋದು. ಇಲ್ಲ ನೀವು ಸಾಯಂಕಾಲ ಮತ್ತು ಬೆಳಗ್ಗೆ 2 ಟೈಮಲ್ಲಿ ಕುಡಿತೀರಂದರೆ ಸ್ವಲ್ಪ ಸ್ವಲ್ಪ ಕುಡಿಬೋದು. ಇಲ್ಲ ನೀವು ಬೆಳಗ್ಗೆ ಸಾಯಂಕಾಲ 2 ಟೈಮು ಕುಡಿತೀವಂದ್ರೆ ಆ ಟೈಮಲ್ಲಿ ಕುಡಿಬೋದು. ಈ ಥರ ನೀವು ಜೀರಿಗೆ ಕಷಾಯವನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ತುಂಬ ಆರೋಗ್ಯದ ಪ್ರಯೋಜನವನ್ನು ಪಡ್ಕೋಬೋದು. ಈ ಒಂದು ಹೆಲ್ತ್ ಟಿಪ್ಪು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.